ಚಾರಣಿಗ ಟ್ರಕ್ಕಿಂಗಿಗೆ ಅಂಥೇಳಿ ಉತ್ಸಾಹಿ ಯುವಕ ಯುವತಿಯರ ತಂಡ ಉತ್ತರಾಖಂಡ್ಗೆ ತೆರಳಿತ್ತು. ಟ್ರಕ್ಕಿಂಗಿಗೆ ಹೋದವರು ಈಗ ಶವವಾಗಿ ವಾಪಸ್ ಆಗಿದ್ದಾರೆ. 23 ಜನರ ಪೈಕಿ 13 ಚಾರಣಿಗರು ಪ್ರಾಣಾಪಾಯದಿಂದ ಬೆಂಗಳೂರಿಗೆ ಹಿಂತಿರುಗ್ತಾ ಇರುವಂಥದ್ದು. ಬೆಂಗಳೂರಿನಿಂದ ಹೊರಟಿದ್ದಂತಹ 23 ಜನರ ಪೈಕಿ 9 ಚಾರಣಿಗರು ಮೃತಪಟ್ಟಿದ್ರು. ರಕ್ಷಣೆಗೊಳಗಾದಂತಹ 13 ಜನರನ್ನ ಡೆಹ್ರಾಡೂನ್ನಿಂದ ರಾಜ್ಯ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕರೆತಂದಿದ್ದಾರೆ. ಸುರಕ್ಷಿತವಾಗಿ ಬಂದಂತಹ ಚಾರಣಿಗರನ್ನ ಅಂದರೆ ಟ್ರಕ್ಕಿಂಗ್ ಹೋದವರನ್ನ ಕರ್ನಾಟಕ ಮೌಂಟರಿಂಗ್ ಅಸೋಸಿಯೇಷನ್ ತಂಡದ ಸದಸ್ಯರು ಸ್ವಾಗತಿಸಿಕೊಂಡ್ರು. ಇನ್ನು 9 ಮೃತದೇಹಗಳನ್ನು 5 ವಿಮಾನಗಳಲ್ಲಿ ತಲಾ 2 ಮೃತದೇಹಗಳಂತೆ ದೆಹಲಿಯಿಂದ ಇವತ್ತು ಬೆಳಗ್ಗೆ 8 ಗಂಟೆಯ ನಂತರ ಬೆಂಗಳೂರಿಗೆ ಶಿಫ್ಟ್ ಮಾಡುವಂತಹ ಕೆಲಸ ಆಗುತ್ತೆ. ಕರ್ನಾಟಕ ಮೌಂಟರಿಂಗ್ ಅಸೋಸಿಯೇಷನ್ನಿಂದಲೇ 23 ಜನರನ್ನ ಟ್ರಕ್ಕಿಂಗಿಗೆ ಕಳುಹಿಸಲಾಗಿತ್ತು. ಈ ಅಸೋಸಿಯೇಷನ್ ಸುರಕ್ಷಿತ ಬೆಂಗಳೂರಿಗೆ ಬಂದಂತಹ 13 ಚಾರಣಿಗರನ್ನ ಕರೆತಂದಿದ್ದಾರೆ. ಇನ್ನು ದುರಂತದ ಬಗ್ಗೆ ಪ್ರಾಣಾಪಾಯದಿಂದ ಪಾರಾದಂತಹ ಚಾರಣಿಗರು ಮೌಂಟರಿಂಗ್ ಅಸೋಸಿಯೇಷನ್ಗೆ ಕರೆ ಮಾಡಿದಾಗ ಸರಿಯಾಗಿ ಸ್ಪಂದಿಸಲಿಲ್ಲ ಅಂತ ಕೂಡ ಆರೋಪಿಸ್ತಾ ಇದ್ದಾರೆ. ಏನು 22 ಜನ ಎಲ್ಲ ಬೆಂಗಳೂರಿನವರು ಟ್ರೆಕ್ಕಿಂಗ್ ಹೋಗಿದ್ರು. ದುರಾದೃಷ್ಟವಶಾತ್ ಆ ದುರ್ಘಟನೆಯಲ್ಲಿ 9 ಜನ ಸಾವನ್ನಪ್ಪಿದ್ದಾರೆ. ಇನ್ನು ಉಳಿದ 13 ಜನ ಅವರನ್ನು ಹೆಲಿಕಾಪ್ಟರ್ ಮುಖಾಂತರ ರೆಸ್ಕ್ಯೂ ಮಾಡಿ ಅವ್ರನ್ನ ಡೆಹ್ರಾಡೂನ್ಗೆ ಕರೆಸುವಂತೆ ವ್ಯವಸ್ಥೆ ಮಾಡಿ ಈಗ ಅವರು ನಮ್ಮ ಜೊತೆಗೆ ಫ್ಲೈಟ್ನಲ್ಲಿ ಬೆಂಗಳೂರಿಗೂ ಸಹ ರಾಜ್ಯ ಸರ್ಕಾರ ಅವರನ್ನು ಬೆಂಗಳೂರುವರೆಗೂ ಸಹ ಕರ್ಕೊಂಡು ಬಂದು ಈಗ ಅವ್ರಿಗೆ ಮನೆಗೆ ಹೋಗಲಿಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೇವೆ. 9 ಏನು ದುರಾದೃಷ್ಟವಶಾತ್ ದುರಂತದಲ್ಲಿ ಮೃತರಾಗಿದ್ದಾರೆ ಅವರ ಬಾಡಿಯನ್ನು ಇವತ್ತು ನಾವು ಉತ್ತರಕಾಶಿಯಿಂದ ಡೆಹ್ರಾಡೂನ್ಗೆ ತರಿಸಿ ಡೆಹ್ರಾಡೂನ್ನಲ್ಲಿ ಅವ್ರದ್ದು ಬಾಡಿಯನ್ನು ಎಂಬಾಲ್ಮಿಂಗ್ ಮಾಡಿ ಅಲ್ಲಿಂದ ಬೈ ರೋಡ್ ಈಗ ಡೆಲ್ಲಿಗೆ ತಲುಪ್ತಾ ಇದೆ, ಡೆಲ್ಲಿ ಏರ್ಪೋರ್ಟಿಗೆ. ಯಾಕೆಂದರೆ ಚಾರ್ಟರ್ ಫ್ಲೈಟು ಯಾವುದು ಕೂಡ 9 ಬಾಡಿ ಅಂದರೆ ಅದ್ರ ಜೊತೆಗೆ 9 ಬಾಕ್ಸನ್ನು ಟ್ರಾನ್ಸ್ಪೋರ್ಟ್ ಮಾಡುವಂಥ ಚಾರ್ಟರ್ ಫ್ಲೈಟು ಸಿಗಲಿಲ್ಲ ಪ್ಯಾಸೆಂಜರ್ಗೆ.